ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕೊಂದಿರತಕ್ಕಂಥ ವಿಚಾರ ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಮತ್ತಷ್ಟು ಸ್ಫೋಟಕ ಅಂಶಗಳನ್ನು ಬಯಲು ಮಾಡ್ತಾ ಇದ್ದೀವಿ. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳ ವಿರುದ್ಧ 11 ಸೆಕ್ಷನ್ಸ್ ಅಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಒಳಸಂಚು, ಕಿಡ್ನ್ಯಾಪ್, ಸುಲಿಗೆ, ಕೊಲೆ, ಸಾಕ್ಷ್ಯನಾಶ ಸೇರಿ ಹಲವು ಸೆಕ್ಷನ್ಸ್ಗಳನ್ನು ಇವರ ಮೇಲೆ ಹಾಕಲಾಗಿದೆ. ಸೆಷನ್ಸ್ ಕೋರ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವ ಸೆಕ್ಷನ್ಸ್ ಮತ್ತು ಯಾವ ಕಾರಣಕ್ಕೆ ಈ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ನಾಳೆ ದಿನ ಜಾಮೀನು ಕೊಡಬೇಕಾದ್ರೆ ಕೂಡ ಈ ಸೆಕ್ಷನ್ಸ್ಗಳ ಆಧಾರದ ಮೇಲೇ ಜಾಮೀನು ಸಿಗ್ತಕ್ಕಂಥದ್ದು ಅಥವಾ ಕೊಡದೇ ಇರತಕ್ಕಂಥದ್ದು. ಸೆಕ್ಷನ್ 120B ಒಳಸಂಚು ಅಂದರೆ ಇದೊಂದು ಪ್ರೀ ಪ್ಲ್ಯಾನ್ಡ್. ಇದು ಮೊದಲೇ ಎಲ್ಲ ಲೆಕ್ಕಾಚಾರ ಹಾಕಿ ಆತನನ್ನು ಪರಿಚಯ ಮಾಡಿಕೊಂಡು ಚಾಟ್ ಮಾಡಿ ಕಿಡ್ನ್ಯಾಪ್ ಮಾಡಿ ಆತನ ಮೇಲೆ ಹಲ್ಲೆ ಮಾಡಿ ಕೊಂದಿರತಕ್ಕಂಥ ಒಳಸಂಚಿಗೆ 120B. ಸೆಕ್ಷನ್ 364 ಕಿಡ್ನ್ಯಾಪ್, ಡೈರೆಕ್ಟಾಗಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ, ಹಾಗಾಗಿ 364. ಓಕೆ, ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್. ಯಾವ ಕಾರಣಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ? ಚಾರ್ಜ್ ಶೀಟ್ ಬಹಿರಂಗ ಆಗದಂತೆ ನಿರ್ಬಂಧಿಸಿ. ಹಾಗೆ ಮಾಡಕ್ ಬರಲ್ಲ, ಹಂಗಾಗಲ್ಲ. ಪಬ್ಲಿಕ್ ಡೊಮೈನ್ಗೆ ಬಂದೇ ಬರಬೇಕು. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಚಾರ್ಜ್ ಶೀಟ್ನ ಅಂಶಗಳು ಬಯಲಾಗದಂತೆ, ಬಹಿರಂಗವಾಗದಂತೆ ನಿರ್ಬಂಧಿಸಿ ಅಂತ. ಈಗ ನಾನು ಅದೇ ನ್ಯೂಸ್ ಓದ್ತಾ ಇದ್ದೆ, ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಇವ್ರ ಮೇಲೆ ಅಂತ. ಆ ಚಾರ್ಜ್ ಶೀಟ್ ಅಂಶಗಳನ್ನೇ ನಾನು ಹೇಳ್ತಾ ಇದ್ದದ್ದು. ಈಗ ಚಾರ್ಜ್ ಶೀಟ್ ಗೌಪ್ಯತೆ ಕಾಪಾಡುವಂತೆ ಕೋರಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗೆ ನೋಡಕ್ ಹೋಗಿದ್ರೆ ಸೆಷನ್ಸ್ ಕೋರ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲೇ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಬಹಿರಂಗ ಆಗಬೇಡಿ ಅಂತಂದ್ರೆ ಹೇಗೆ ಸಾಧ್ಯ? ಬಹಿರಂಗ ಆಗೋಗಿದೆ. ಆಮೇಲೆ ಆರೋಪಿಗಳ ಪರ ವಕೀಲರಿಗೆ ಕೊಡಲ್ವಾ ಚಾರ್ಜ್ ಶೀಟ್ ಪ್ರತಿ? ಕೊಟ್ಟ ಮೇಲೆ ಅದು ಬಹಿರಂಗ ಆದಂಗೆ ಲೆಕ್ಕ. ಸೊ ಈಗ ಸದ್ಯಕ್ಕಂತೂ ಚಾರ್ಜ್ ಶೀಟ್ನ ಗೌಪ್ಯತೆಯನ್ನು ಕಾಪಾಡಿ ಅಂತ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ದರ್ಶನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗ, ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿರ್ತಕ್ಕಂಥದ್ದು ಚಾರ್ಜ್ ಶೀಟ್ನ ಗೌಪ್ಯತೆಯನ್ನು ಕಾಪಾಡಿ ಬಹಿರಂಗ ಮಾಡಬೇಡಿ ಅಂತ. ಹಾಗೆ ಸಾಧ್ಯ ಇದೆಯಾ? ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಅರವಿಂದ್, ಏನಂದ್ರೆ ಇದಾಗಲೇ ಪಬ್ಲಿಕ್ ಡೊಮೈನ್ಗೆ ಬರುವಂತ ವಿಚಾರ. ಎಲ್ಲ ಕೂಡ ಏನು ಆರೋಪಿಗಳೇನಿರ್ತಾರೆ ಆರೋಪಿಗಳಿಗೂ ಕೂಡ ಕೊಡ್ತಾರೆ. ಜೊತೆಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕಿದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೂ ಕೂಡ ಚಾರ್ಜ್ ಶೀಟ್ ಅನ್ನ ಕೊಡುವಂತ ಪ್ರಕ್ರಿಯೆಗಳಿರುವಂತದ್ದು. ಯಾಕಂದ್ರೆ ಕೋರ್ಟ್ಗೆ ಒಂದು ಡಾಕ್ಯುಮೆಂಟ್ ಅಥವಾ ಯಾವ್ದಾದ್ರು ಒಂದು ವಸ್ತು ಬಂದ್ರೆ ಅದು ಪಬ್ಲಿಕ್ ಡೊಮೈನ್ಗೆ ಬಂದಂತೆ. ಆದ್ರೆ ಹೈಕೋರ್ಟ್ ಇದನ್ನ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೆಳ ಹಂತದ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡು ಅಲ್ಲೂ ಕೂಡ ಆ ರೀತಿಯ ಪ್ರಯತ್ನಗಳಾಗಿತ್ತು. ಇವತ್ತು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಅರ್ಜಿಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಉಲ್ಲೇಖವನ್ನು ಮಾಡಿದರೆ, ದರ್ಶನ್ ವಿರುದ್ಧ ಹಾಕಿರುವಂತಹ ದೋಷಾರೋಪ ಪಟ್ಟಿ ಏನಿದೆ ಆ ದೋಷಾರೋಪ ಪಟ್ಟಿಯ ಮಾಹಿತಿಗಳನ್ನ ಬಹಿರಂಗ ಪಡಿಸಬಾರದು. ಅದು ಮಾಧ್ಯಮಗಳ ಮೂಲಕ ಹೊರಗಡೆ ಬಂದ್ರೆ ಇನ್ನೊಂದಷ್ಟು ಡ್ಯಾಮೇಜ್ಗಳಾಗುವಂತಹ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರುವಂತೆ ಈ ರೀತಿಯ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಅದು ಯಾವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇರುವಂತದ್ದು. ಯಾಕೆಂದ್ರೆ ಅದರಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ FSL ನ ರಿಪೋರ್ಟ್ ಗಳನ್ನ ಬಹಿರಂಗ ಪಡಿಸಬಾರ್ದು, ಜೊತೆಗೆ ದರ್ಶನ್ ಅವರ ಹೇಳಿಕೆಗಳನ್ನ ಬಹಿರಂಗ ಪಡಿಸಬಾರ್ದು. ಅದಕ್ಕೆ ಮಾಧ್ಯಮಗಳ ಮೇಲೆ ಏನು ತಡೆಯನ್ನ ತರಬೇಕು ಮತ್ತು ಮಾಧ್ಯಮಗಳ ವಿರುದ್ಧ ಈ ರೀತಿಯ ಒಂದು ಆದೇಶವನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪಬ್ಲಿಕ್ ಡೊಮೈನ್ಗೆ ಬಂದಂತ ಒಂದು ದೋಷಾರೋಪ ಪಟ್ಟಿಯನ್ನ ಯಾವ ಆಧಾರದ ಮೇಲೆ ಅದನ್ನ ತಡೀತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಕೋರ್ಟ್ ಅದನ್ನ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಅದನ್ನ ವಾದ ಪ್ರತಿವಾದವನ್ನ ಯಾವ ರೀತಿ ಆಲಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಈಗಾಗಲೇ ದೋಷಾರೋಪ ಪಟ್ಟಿ ಇವತ್ತು ಏನು ಆರೋಪಿಗಳ ಪ್ರತಿ ಅಂತ ಏನು ಹೇಳ್ತಾರೆ ಅದನ್ನ ಕೋರ್ಟ್ ನಲ್ಲಿ ಕೊಡ್ತಾ ಇದ್ದಾರೆ. ಕೋರ್ಟ್ ನಲ್ಲಿ ಬಂದ ಸಂದರ್ಭದಲ್ಲಿ ಇದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಪಬ್ಲಿಕ್ ಡೊಮೈನ್ಗೆ ಬಂದ ಬಳಿಕ ಅದರಲ್ಲಿರುವಂತಹ ಮಾಹಿತಿಗಳು ಪ್ರಮುಖವಾಗಿ ದರ್ಶನ್ ಅವರ ವಿರುದ್ಧ ಸಾಕಷ್ಟು FSL ನ ಸಾಕ್ಷ್ಯಗಳಿದಾವೆ. ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಆತನ ಬಟ್ಟೆ ಮೇಲೆ ಮತ್ತು ಆತನ ಚಪ್ಪಲಿಯಲ್ಲಿ, ಜೊತೆಗೆ ಆತ ಅಲ್ಲಿ ಪ್ರೆಸೆನ್ಸ್ ಇರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಇದೆಲ್ಲ ಕೂಡ ಬಹಿರಂಗ ಆಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಇದು ಇಂಪ್ಯಾಕ್ಟ್ ಅನ್ನ ಬೀರುವುದು, ಜಾಮೀನಿಗೆ ಇಂಪ್ಯಾಕ್ಟ್ ಅನ್ನ ಬೀರುವುದು ಅಥವಾ ಬೇರೆ ವಿಚಾರಗಳಿಗೆ ಇಂಪ್ಯಾಕ್ಟ್ ಅನ್ನ ಬೀರುವಂತ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೆ ಒಂದು ತಡೆಯನ್ನ ತಂದ್ರೆ ದರ್ಶನ್ ಅವರಿಗೆ ಒಂದು ಸ್ವಲ್ಪ ನಿರಾಳ ಆಗ್ತಾರೆ. ಅಂದ್ರೆ ಮಾಧ್ಯಮಗಳು ಈ ಸುದ್ದಿಯನ್ನ ಬಿತ್ತರವನ್ನ ಮಾಡ್ಲಿಕ್ಕೆ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಜಾಮೀನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೂಡ ಸಿಕ್ಕುವಂತ ಸಾಧ್ಯತೆಗಳಿದಾವೆ ಅಂತೇಳಿ ಈ ಟ್ಯಾಕ್ಟಿಕ್ ಅನ್ನ ಈಗ ಮುಂದುವರಿಸ್ತಾ ಇರುವಂತದ್ದು. ಅಂದ್ರೆ ಹೈಕೋರ್ಟ್ ನಲ್ಲಿ ಇವತ್ತು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಹುತೇಕ ನಾಳೆ ಅಥವಾ ನಾಡಿದ್ದು ಅರ್ಜಿ ವಿಚಾರಣೆಗೆ ಬರಬಹುದು ಅಥವಾ
ಇವತ್ತೇ ಅದನ್ನ ತುರ್ತು ಅರ್ಜಿ ವಿಚಾರಣೆ ಮಾಡಿ ಅಂತೇಳಿ ಮನವಿಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ದೋಷಾರೋಪ ಪಟ್ಟಿ ಹೊರಗಡೆ ಬರುತ್ತೆ, ನಾಳೆ ಅಥವಾ ನಾಡಿದ್ದು ವಿಚಾರಣೆ ಮಾಡಿದ್ರೆ ಅಷ್ಟರೊಳಗೆ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತೇ ತುರ್ತು ಅರ್ಜಿ ವಿಚಾರಣೆನ ಕೈಗೆತ್ಕೊಳ್ಳಿ ಅಂತೇಳಿ ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರವಿಂದ್.